ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ವೆಜಿಟೇಬಲ್ಸ್ನ ತರಕ್ಕೆ ಹೋಗ್ತಾ ಇದ್ದೀವಿ. ಸೊ ಪಿ ಜಿಲಿ ನಾವೇ ನಾವು ಗ್ರೇವಿ ಮಾಡ್ಕೊಳ್ಳೋಣ ಅಂತ. ಸೊ ಬನ್ನಿ ಏನೇನು ತರ್ತೀನಿ ಮತ್ತು ಎಲ್ಲೋಗಿ ಶಾಪಿಂಗ್ ಮಾಡ್ತೀನಿ ಅಂತ. ಶಾಪಿಂಗ್ ಅಲ್ಲ, ಜಸ್ಟ್ ಒಂದು ವೆಜಿಟೇಬಲ್ ಮಾರ್ಕೆಟ್ ಇಲ್ಲಿ ಇರುತ್ತಲ್ಲ ನಾರ್ಮಲಿ ಸಿಟಿಗಳಲ್ಲೆಲ್ಲ ಹೇಗೆ, ಸೊ ಅಲ್ಲೋಗಿ ಶಾಪ್ ಮಾಡೋಣ ಅಂತ ಇದ್ವಿ. ಸೊ ಆ್ಯಕ್ಚುಲಿ ಫಸ್ಟ್ ಟೈಮ್ ಮಾಡ್ತಾ ಇರೋದು. ಇವತ್ತು ಮಾರ್ನಿಂಗು ಮ್ಯಾಗಿ ಮಾಡಿದ್ವಿ. ಸೊ ಇವತ್ತು ನೈಟು ಮಶ್ರೂಮ್ ಗ್ರೇವಿ ಮಾಡೋಣ. ಸೊ ಫಸ್ಟ್ ನಾವಿಲ್ಲಿ ಮಸಾಲಾಸ್ ತೊಗೊಳಕ್ಕೆ ಬಂದಿದ್ದೀವಿ. ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಪುಳಿಯೋಗರೆ ಮಸಾಲ ಆಗಿರ್ಬೋದು, ಚಿಲ್ಲಿ ಪೌಡರ್ ಆಗಿರ್ಬೋದು, ಟರ್ಮರಿಕ್ ಪೌಡರು, ಬಿರಿಯಾನಿ ಪೌಡರು, ಕೆಲವೊಂದು ಮಸಾಲ ಐಟಮ್ಸ್ ಡಿಮಾರ್ಟಿಂದ ತೊಗೊಬಂದಿದ್ವಿ. ಸೊ ಹಾಗಾಗಿ ಇಲ್ಲಿ ಸಾಸಿವೆ ಆಗಿರ್ಬೋದು, ಜೀರಿಗೆ ತೊಗೊಳ್ಳಿಲ್ಲ, ಸಾಸಿವೆ ತೊಗೊಂಡು ಮತ್ತು ಅಲ್ಲಿಂದ ಡೈರೆಕ್ಟ್ ನಾವು ವೆಜಿಟೇಬಲ್ಸ್ ತೊಗೊಳೋಣ ಅಂತ ಬಂದ್ವಿ. ಆನಿಯನ್ನು, ಟೊಮ್ಯಾಟೊ ಎಲ್ಲ ತೊಗೊಂಡ್ವಿ. ಸೊ ಮಶ್ರೂಮ್ ಕೂಡ ತೊಗೊಂಡಿದ್ದೀವಿ. ಇಲ್ಲಿ ನಾವು ಬಿಲ್ ಹಾಕಿಸ್ತಾ ಇದ್ದೀನಿ ನಾವು ವೆಜಿಟೇಬಲ್ಸ್ ಮತ್ತು ಮಸಾಲಾಸ್ ತೊಗೊಂಡು ಎಳ್ನೀರು ಕುಡಿಯೋಣ ಅಂತ ಹೋದ್ವಿ. ಸೊ ಡೈಲಿ ಒಂದೊಂದು ಎಳ್ನೀರು ಕುಡಿತೀವಿ, ಬಿಕಾಸ್ ಅದು ಸ್ಕಿನ್ನ ಗ್ಲೋ ಆಗಿ ಇಟ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಸೊ ಇವಾಗ ಡೈಲಿ ರುಟೀನ್ ಆಗಿರೋದು ಡೈಲಿ ಒಂದೊಂದು ಎಳ್ನೀರು ಕುಡಿಬೇಕು ಅಂತ. ಸೊ ಎಳ್ನೀರು ಕುಡ್ಕೊಂಡು ಪಿ ಜಿಗೆ ಬಂದ್ವಿ. ತಗೊಂಡಿದ್ದೀವಿ ಏನೇನು ತಂದಿದ್ದೀವಿ ಅಂತ ಫಸ್ಟ್ ಕಾಫಿ ಮಾಡ್ತಾಯಿದ್ದೀವಿ. ಅದಾದಮೇಲೆ ಮಶ್ರೂಮ್ ಗ್ರೇವಿ, ಮಶ್ರೂಮ್ ಒಂದು ಪ್ಯಾಕೆಟ್ ತಂದಿದ್ದೀವಿ. ಆಮೇಲೆ ಇದು ಆನಿಯನ್ನು, ಟೊಮ್ಯಾಟೊ, ಮೆಣಸಿನ್ಕಾಯಿ ಮತ್ತು ಜೀರಿಗೆ ಪೌಡರ್ ತೊಗೊಂಡಿದ್ದೀವಿ. ಇಷ್ಟೇ. ಇದನ್ನು ಯೂಸ್ ಮಾಡ್ಕೊಂಡು ಇವಾಗ ಮಶ್ರೂಮ್ ಗ್ರೇವಿ ಮಾಡ್ಕೋಬೇಕು. ಸೊ ಫಸ್ಟ್ ಕಾಫಿ ಮಾಡ್ಕೊಳ್ಳೋಣ. ಕಾಫಿ ಮಾಡ್ತೇವೆ. ಗೈಸ್ ಒಂದು ಈರುಳ್ಳಿ ಮತ್ತು 2 ಟೊಮ್ಯಾಟೊ ತಗೊಂಡಿದ್ದೀನಿ, 3 ಚಿಲ್ಲಿ ತಗೊಂಡಿದ್ದೀನಿ. ಬಿಕಾಸ್ ಇದು ಖಾರ ಇದೆಯಂತೆ, ಅದಕ್ಕೋಸ್ಕರ ಜಸ್ಟು ಫ್ಲೇವರಿಗೆ ಅಷ್ಟೇ ಚಿಲ್ಲಿ ಪೌಡರ್ ಹಾಕೋದು. ನೀವು ಯಾರು ಪಿ ಜಿಲಿರೋರು ವಿಡಿಯೋ ನೋಡ್ತಿದ್ರೆ ಕಮೆಂಟ್ ಮಾಡಿ, ನಿಮ್ಮ ಪಿ ಜಿಲಿ ಹೇಗೆ ಊಟ ಕೊಡ್ತಾರೆ ಅಂತ. ನಮ್ಮದ್ರಲ್ಲಿ ಕೊಡ್ತಾರೆ, ಚೆನ್ನಾಗೇ ಇರುತ್ತೆ ಊಟ. ಬಟ್ ಬೇರೆ ಪಿ ಜಿಗೂ ಕಂಪೇರ್ ಮಾಡಿದ್ರೆ ನಮ್ಮದು ಪಿ ಜಿ ಚೆನ್ನಾಗಿದೆ ಅಲ್ವಾ? ಹೀಗೆ ಹೆಚ್ಕೊಂಡಿದ್ದೀನಿ. ಇದು 3 ಮೆಣಸಿನ್ಕಾಯಿ, 1 ಆನಿಯನ್, 2 ಟೊಮ್ಯಾಟೋಸ್ ಆಯಿತು. ಸೊ ಮಶ್ರೂಮ್ 1 ಪ್ಯಾಕೆಟ್ ತಂದಿದ್ದೀನಿ ಅಷ್ಟೇ. ಇದನ್ನು ಫಸ್ಟ್ ನೀರೊಳಗೆ ಹಾಕ್ಕೋತೀನಿ. ಈ ಮಶ್ರೂಮ್ ಯಾವಾಗಲೇ ಮಾಡಲಿ ಮೇಲಿಂದು ಸ್ವಲ್ಪ ಒಂದು ಲೇಯರ್ ಇರುತ್ತೆ, ಮೀನ್ಸ್ ಅದು ಡಸ್ಟೆಲ್ಲ ಇರುತ್ತಲ್ಲ. ಸೊ ಅದನ್ನು ಸ್ವಲ್ಪ ಹೀಗೆ ಮಾಡಿದ್ರೆ ನಿಮಗೆ ಆ ಡಸ್ಟೆಲ್ಲ ರಿಮೂವ್ ಆಗುತ್ತೆ. ನೀರಲ್ಲಿ ಹಾಕಿ ತಕ್ಷಣವೇ ಮಾಡಿದ್ರೂ ಕೂಡ ನಿಮಗೆ ರಿಮೂವ್ ಆಗುತ್ತೆ. ಸೊ ನೋಡಿ, ಈ ಥರ ಬರುತ್ತೆ, ಡಸ್ಟ್ ಪೂರ ಬರುತ್ತೆ. ಆ್ಯಕ್ಚುಲಿ ಈ ಥರ ರಿಮೂವ್ ಮಾಡಿದ್ರೆ ಏನೂ ಕೂಡ ಡಸ್ಟ್ ಇರೋದಿಲ್ಲ, ಇಲ್ಲಿ ಚೆನ್ನಾಗಾಗುತ್ತೆ. ಅವಾಗ ಎಲ್ಲ ಮಶ್ರೂಮ್ ಕೂಡ ಹಾಗೆ ಮಾಡ್ಕೊತೀನಿ ನಾನು. ಸ್ವಲ್ಪ ಟೈಮ್ ತೊಗೊಳುತ್ತೆ ಅಷ್ಟೇ. ಅದಾದಮೇಲೆ ಫುಡ್ ಅಂದಮೇಲೆ ಎಲ್ಲ ಕ್ಲೀನಾಗೇ ಇರಬೇಕಲ್ವ. ಮೇಲಿಂದ ಅದು ಒಂದು ಲೇಯರ್ ಥರ ಇರುತ್ತೆ, ಅದು ತೆಗೆದ್ರೆ ಸಾಕು, ನಿಮಗೆ ನೀಟಾಗುತ್ತೆ. ಇವಾಗ ಮಾಡಕ್ಕೆ ಬಂದಿದ್ದೀವಿ ಮಶ್ರೂಮ್ನ. ಆಯಿಲ್ ಅದೇ ಗೈಸ್, ಮಸಾಲಾಗೆ ಗರಂ ಮಸಾಲ
ಮತ್ತು ಟರ್ಮರಿಕ್ ಪೌಡರು, ಸ್ವಲ್ಪ ಸಾಲ್ಟ್ ತಗೊಂಡಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಮಶ್ರೂಮ್. ಟೊಮೆಟೊ ಹಾಕ್ತಿದ್ದೀವಿ. ಆ್ಯಕ್ಚುಲಿ ಯಾವ ರೆಸಿಪಿ ತೋರಿಸಿಲ್ಲ. ಸೊ ಬೀಚಿಗೆ ಏನೇನು ಇಂಗ್ರೀಡಿಯೆಂಟ್ಸ್ ಮೀನ್ಸ್ ನಾರ್ಮಲಾಗಿ ಹೆಂಗೆ ಮಾಡ್ಕೊಬೋದು ಆ ರೀತಿ ಮಾಡಿ ತೋರಿಸ್ತೀನಿ ಅಷ್ಟೇ. ನಾವು ಹೆಂಗೆ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ. ಯಾವ ಇಂಗ್ರೀಡಿಯೆಂಟ್ ಅಂತ ಇದು ಸ್ವಲ್ಪ ಸಾಲ್ಟ್ ಹಾಕಿ ಬೇಗ ಬೇಕು, ಸ್ವಲ್ಪ ಅಷ್ಟೇ. ಗೈಸ್ ಇವಾಗ ಮಶ್ರೂಮ್ ಹಾಕ್ತಾ ಇದ್ದೀನಿ ನಾನು. ಸ್ವಲ್ಪ ಹಿಂದೆ ನಾನು ಟರ್ಮರಿಕ್ ಪೌಡರ್ ಹಾಕ್ತೀನಿ ಇವಾಗ. ಮಸಾಲೆ ಸ್ವಲ್ಪ ಸ್ವಲ್ಪ ಜಾಸ್ತಿ ತಗೊಂಡು ಆಮೇಲೆ ಸಾಂಬಾರು ಪುಡಿ ಹಾಕ್ತೀನಿ. ಸಾಂಬಾರು ಪುಡಿ ಹಾಕ್ತೀನಿ. ನೆಕ್ಸ್ಟ್ ಚಿಲ್ಲಿ ಪೌಡರ್ ಹಾಕ್ತೀನಿ ಇವಾಗ. ನಾವು ಖಾರ ಜಾಸ್ತಿ ತಿಂತೀವಿ, ಸೊ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಖಾರ ಪುಡಿ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಯಾಕಂದರೆ ಹಾಗೆ 2 ಟೈಮ್ಸ್ ಹಾಕಿದ್ದೀನಿ ನಾನು. ಸೊ ಸ್ವಲ್ಪ ಅಷ್ಟೇ. ಆಮೇಲೆ ಟೇಸ್ಟ್ ಬೇಕಾದ್ರೆ ಹಾಕ್ಬೋದು. ಸ್ವಲ್ಪ ವಾಟರ್ ಹಾಕ್ತೀನಿ, ಬಿಕಾಸ್ ನಮಗೆ ಗ್ರೇವಿ ಥರನೇ ಇರಬೇಕು. ಸ್ವಲ್ಪ ರೈಸಿಗೆ ತಿನ್ನೋದು ಇರಬೇಕು. ಅದಕ್ಕೋಸ್ಕರ 1 ಕಪ್ ಆದರೆ ಸಾಕು. ಸ್ವಲ್ಪ ಬೇಯಿಸಿ ಆಮೇಲೆ ಟೇಸ್ಟ್ ನೋಡಿ ಸಾಲ್ಟ್ ಎಣ್ಣೆ ಮತ್ತು ಬೇಕಿದ್ರೆ ಮತ್ತೆ ಇನ್ನೂ ಬೆಟ್ಟ ಸ್ಮೆಲ್ ಮಾತ್ರ ಸಖತ್ತಾಗಿ ಬರ್ತಿದೆ ಗೈಸ್. ಸೊ ಗೈಸ್ ಸ್ವಲ್ಪ ಉಪ್ಪು ಕಮ್ಮಿ ಆಗಿದೆ, ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದ್ರೆ ಮ್ಯಾನೇಜ್ ಆಗುತ್ತೆ. ಸೊ ಗೈಸ್ ಇದಾಗಿದೆ. ನೆಕ್ಸ್ಟು ಚಪಾತಿ ಮತ್ತು ರೈಸ್ ಹಾಕೊಂಡ್ಬಂದು ಊಟ. ಸೊ ರೂಮಿಗೆ ಬಂದ್ವಿ, ರೈಸ್ ಮತ್ತು ಚಪಾತಿ ಹಾಕ್ಕೊಂಬಂದಿದ್ದೀವಿ. ಕರಿ ಹಾಕ್ಕೊಂಡಿದ್ದೀನಿ. ಟೇಸ್ಟ್ ನೋಡೋಣ ಹೇಗಿದೆ. ಫಸ್ಟ್ ಟೈಮ್ ಮಾಡಿರೋ ಪಿ ಜಿಲಿ. ಜಸ್ಟ್ 1 ಮಸಾಲ ಐಟಮ್ ಅಷ್ಟೇ. ಚಿಲ್ಲಿ ಪೌಡರು, ಉಪ್ಪು, ಸ್ವಲ್ಪ ಟರ್ಮರಿಕ್ ಪೌಡರ್ ಅಷ್ಟೇ. ಸೂಪರಾಗಿದೆ. ಹೆಂಗಾಗೈತಿ? ಚೆನ್ನಾಗಿದೆ. ಊಟ ಎಲ್ಲ ಮುಗೀತು. ಊಟ ಮಾಡಿ ಮಲ್ಕೋಬೇಕಲ್ಲ. ಸೊ ಮಲ್ಕೋಬೇಕಾದ್ರೆ ನಂದು ನೈಟ್ ಸ್ಕಿನ್ ಕೇರ್ ರೂಟೀನ್ ಇರುತ್ತೆ. ಸೊ ಅದನ್ನು ಅಪ್ಲೈ ಮಾಡ್ಕೊಂಡು ಮಲ್ಕೋತೀನಿ ನಾನು.
ಎಸ್ ಗೈಸ್, ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಸೊ ಈ ವ್ಲಾಗ್ನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಿಲ್ ದೇ ಟೇಕ್ ಕೇರ್, ಬಾಯ್ ಬಾಯ್.